ಡಾಕ್ಟರ್, ಸಾಮಾನ್ಯವಾಗಿ ಈಗ ಈ ಅಡಿಕ್ಷನ್ ಬಗ್ಗೆ ನಾವು ಮಾತನಾಡೋದಾದರೆ ತುಂಬ ಜನಕ್ಕೆ ಅಂದರೆ ಕನ್ಫ್ಯೂಷನ್ ಇರುತ್ತೆ, ಅಥವಾ ಮನೆಯಲ್ಲೇ ಆ ರೀತಿ ಸಪೋರ್ಟ್ ಅನ್ನೋಗಿಂತ ಅವರು ಬೇಕಂತ ಮಾಡ್ತಾ ಇದ್ದಾರಾ, ಯಾವುದಕ್ಕಾದರೂ ಅಡಿಕ್ಟ್ ಆಗಿರ್ತಾರೆ. ಮೇ ಬಿ ಆಲ್ಕೋಹಾಲಿಸಮ್, ಸ್ಮೋಕಿಂಗ್ ಅಥವಾ ಯಾವುದೇ ಆಗಿರ್ಬೋದು, ಅಥವಾ ವ್ಯಕ್ತಿಗೆ ಆಗಿರಬಹುದು. ಅದಕ್ಕೆ ಒಂದು ನೆಪ ಹುಡುಕ್ತಾರೆ ಅನ್ನೋ ರೀತಿಯಾಗಿ ಕಾಣಿಸುತ್ತೆ. ಸೊ ಈ ಅಡಿಕ್ಷನ್ ಅನ್ನೋದು ಎಷ್ಟು ಸೀರಿಯಸ್ ಮತ್ತು ಎಷ್ಟು ಇಂಪಾರ್ಟೆಂಟ್, ಏನು ಹಾಗಂದರೆ ಎಕ್ಸಾಕ್ಟ್ಲಿ ಅಂತ? ಅಡಿಕ್ಷನ್ ಅನ್ನೋದು ಈಗೇನಂದರೆ ನಾವು ಅಡಿಕ್ಷನ್ ಅನ್ನೋದು ಇತ್ತೀಚೆಗೆ ತುಂಬ ಒಂದು ದೊಡ್ಡ ತೊಂದರೆ ಆಗಿದೆ ಅನ್ನೋ ರೀತಿ ನಾವು ನೋಡ್ತಾ ಇದ್ದೀವಿ. ಬಟ್ ಅಡಿಕ್ಷನ್ ಅನ್ನೋದು ಮನುಷ್ಯ ಎಷ್ಟು ದಿವಸದಿಂದ ಇದ್ದಾನೋ ಅಷ್ಟು ದಿವಸಗಳಿಂದ ಇದು ಸಂಬಂಧಪಟ್ಟಂಥ ತೊಂದರೆಗಳು ಸುಮಾರು ಗೋಯಿಂಗ್ ಬ್ಯಾಕ್ ನಾವು ಸಾವಿರಾರು ವರ್ಷಗಳಿಂದ ನೋಡ್ತಾ ಹೋದರೆ ಆಗಿನ ಕಾಲದಿಂದನೂ ಇದೆ. ನಾವು ಪುರಾಣಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಏನು ಓದ್ತಿರ್ತೀವಿ, ಅಲ್ಲಿ ಯಾರೋ ಒಬ್ಬರು ಆಲ್ಕೋಹಾಲ್ ಸಂಬಂಧಪಟ್ಟಂತೆ ತೊಂದರೆ ಉಂಟಾಗಿದ್ದು ಅದರದ್ದು ಅಲ್ಲೂ ಸಹ ನೋಡಿರ್ತೀವಿ ನಾವು. ಆ ತೊಂದರೆಗಳು ಇವತ್ತಿನ ದಿವಸ ಅಷ್ಟೇ ಬಂದಿರೋವಂಥದ್ದಲ್ಲ, ಈ ತೊಂದರೆಗಳು ಭಾಳ ವರ್ಷಗಳಿಂದ ಇದೆ. ಬಟ್ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಈ ತೊಂದರೆ ನಾವು ಇಡೀ ಪ್ರಪಂಚದಲ್ಲಿ ತೊಗೊಂಡ್ರೆ ಸುಮಾರು ಜಸ್ಟ್ ಆಲ್ಕೋಹಾಲ್ ಸಂಬಂಧಪಟ್ಟಂಗೆ ತೊಗೊಂಡ್ರೆ ಪ್ರತಿ ವರ್ಷ ಸುಮಾರು ಅಂದಾಜು ಒಂದು 25 ಲಕ್ಷ ಜನ ಅಷ್ಟು ಆಲ್ಕೋಹಾಲ್ ಸಂಬಂಧಪಟ್ಟಂಥ ತೊಂದರೆಗಳಿಂದ ಸಾವಿಗೀಡಾಗ್ತಾರೆ. ಸೊ ನಾವು ಆಲ್ಕೋಹಾಲ್ನೇ ತೊಗೊಂಡ್ರೆ ಸುಮಾರು ನಮ್ಮ ಈಗ ಪ್ರಪಂಚದ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ ಸುಮಾರು 200 ಕೋಟಿ ಜನ ಆಲ್ಕೋಹಾಲ್ ಸಂಬಂಧಪಟ್ಟಂತೆ ಅದನ್ನು ಯೂಸ್ ಮಾಡೋದಾಗಲಿ, ಅದರಿಂದ ತೊಂದರೆಗಳು ಒಳಗಾಗಿರೋದಾಗಲಿ ಆ ಥರದ್ದಷ್ಟು ನಂಬರ್ಸು ತೊಂದರೆಗಳಲ್ಲಿದ್ದಾರೆ. ನಮ್ಮ ದೇಶದಲ್ಲೇ ತೊಗೊಂಡ್ರೆ ನಾವು ನಮ್ಮ ದೇಶದಲ್ಲಿ ಆಲ್ಕೋಹಾಲ್ ಯೂಸ್ ಅಂತೂ ತುಂಬ ಜಾಸ್ತಿನೇ ಇದೆ. ಅದರಲ್ಲಿ ಸುಮಾರು ಒಂದು 4 ರಿಂದ 5 ಕೋಟಿ ಜನಗಳಿಗೆ ಆಲ್ಕೋಹಾಲ್ ಸಂಬಂಧಪಟ್ಟಂಥ ತೊಂದರೆಗಳು ಒಂದಲ್ಲ ಒಂದು ತೊಂದರೆಗಳಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ಸೊ ಅದು ಆಲ್ಕೋಹಾಲ್ ಸಂಬಂಧಪಟ್ಟಂತೆ. ಬೇರೆ ಸಬ್ಸ್ಟೆನ್ಸಸ್ ತೊಗೊಂಡ್ರೆ ಉದಾಹರಣೆಗೆ ನಾವು ಗಾಂಜಾ ಅಂತೀವಿ, ಅದನ್ನು ಕಾಮನ್ ಲ್ಯಾಂಗ್ವೇಜಲ್ಲಿ ಮಕ್ಕಳು ವೀಡ್ ಅಂತ ಹೇಳ್ತಾರೆ, THC ಅಂತ ಹೇಳ್ತಾರೆ, ಕ್ಯಾನಬಿಸ್ ಅಂತ ಹೇಳ್ತಾರೆ. ಅದನ್ನೇನಿದೆ ಅದನ್ನು ತೊಗೊಂಡ್ರೆ 10 ವರ್ಷದಲ್ಲಿ ಸುಮಾರು 20 ರಿಂದ 30% ಅಷ್ಟು ಯೂಸು ಈ ಗಾಂಜಾದಲ್ಲಿ ಜಾಸ್ತಿ ಆಗಿದೆ ಇವತ್ತಿಗೆ. ನಮ್ಮ ಪಾಪ್ಯುಲೇಷನ್ನೇ ತೊಗೊಂಡ್ರೆ ಸುಮಾರು 4 ರಿಂದ 5 ಕೋಟಿ ಜನ ಇವತ್ತು ಅಟ್ಲೀಸ್ಟ್ ಗಾಂಜಾ ಯೂಸ್ ಮಾಡೋದು, ಕೆಲವು ಸಲ ಯೂಸ್ ಮಾಡಿದ್ದಾರೆ, ರೆಗ್ಯುಲರ್ ಯೂಸ್ ಮಾಡ್ತಾರೆ, ಆ ಥರದ್ದು ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾಯಿದೆ. ಇದನ್ನೆಲ್ಲ ನಂಬರ್ಸ್ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ದಿನೇ 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 ಕೆಲವೊಂದು ಸಬ್ಸ್ಟೆನ್ಸಸ್ದು ಯೂಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಆದ್ದರಿಂದ ಅದು ಎಷ್ಟು ಜನ ಯೂಸ್ ಮಾಡ್ತಾರೆ, ಅದ್ರ ಇಂಪ್ಯಾಕ್ಟ್ ಏನು, ಅದು ಏನು ತೊಂದರೆ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಬರ್ಸು ನಮಗೆ ಒಂದು ಸಹಾಯ ಮಾಡ್ತವೆ. ಸೊ ಇಷ್ಟರ ಮಟ್ಟಿಗೆ ಇವೆರಡು ಸಬ್ಸ್ಟೆನ್ಸಸ್ ಹೆಸರು ಮೆನ್ಷನ್ ಮಾಡಿದೆ. ಇದು ಅಲ್ಲದೆ ಬೇರೆ ಸಬ್ಸ್ಟೆನ್ಸಸ್, ಈಗ ಕೋಕೇನ್ ಅಂತ ಕೇಳಿರ್ತೀರಾ, LSD ಅಂತ ಕೇಳಿರ್ತೀರಾ, ಆಂಫಿಟಮಿನ್ಸ್ ಅಂತ ಕೇಳಿರ್ತೀರಾ. ಸೊ ಕೆಲವು ಸಲ ಮೆಡಿಕೇಷನ್ ಅಂದರೆ ಪ್ರಿಸ್ಕ್ರೈಬ್ ಮಾಡೋವಂಥ ಮೆಡಿಕೇಷನ್ಸ್ ಇದೆ, ಅದ್ರ ಸಂಬಂಧಪಟ್ಟಂಗೆ ಅದನ್ನು ಯೂಸ್ ಮಾಡೋ ಅಂತ ಕೇಳಿರ್ತೀರಾ. ಇವೆಲ್ಲವೂ ಸಹ ಅಡಿಕ್ಷನ್ಗೆ ಒಳಗಾಗ್ಬೋದು.